ಎಷ್ಟು ಕಷ್ಟಪಟ್ಟರು ಇಂಟರ್ನ್‌ಶಿಪ್ ರಿಪೋರ್ಟ್ ಮಾತ್ರ ನಂಗಲ್ಲಿ ಸಬ್ಮಿಟ್ ಮಾಡೋಕ್ಕಾಗ್ತಾ ಇಲ್ಲ. ನೋಡೋಣ ಎಷ್ಟು ದಿನ ತಗೊಳುತ್ತೆ ಅಂತ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಹಾಟ್ ವಾಟರ್ ಕುಡಿದು ಪಟ್ ಅಂತ ಚಾರ್ಜಿಂಗ್ ಹಾಕ್ಬಿಟ್ಟೆ ಲ್ಯಾಪ್ಟಾಪು. ಯಾಕಂದರೆ ಕಾಲೇಜಲ್ಲಿ ಅದಕ್ಕೆ ಕಿತ್ತಾಡ್ತಾ ಇರ್ತಾರೆ, ನನ್ನ ಲ್ಯಾಪ್ಟಾಪ್ ಅಂತ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಒಂದೇ ಸಲ ಚಾರ್ಜಿಂಗ್ ಹಾಕ್ಕೊಂಡು ಹೋಗ್ಬಿಟ್ಟೆ. ಆ್ಯಂಡ್ ಆಲ್ಸೋ ಇವತ್ತು ಫೋಟೋ ಕಾಪಿ ಒಂದು ಕೊಡಬೇಕಿತ್ತು ಕಾಲೇಜಲ್ಲಿ, ಸೊ ಅದಕ್ಕೆ ಫೋಟೋ ಕಾಪಿ ತೊಗೊಳಕ್ಕೆ ಕೂಡ ಬಂದಿದ್ದೆ. ಆಮೇಲೆ ಇವತ್ತೇನು ಕ್ಲಾಸಸ್ ಏನಿಲ್ಲ, ಸೊ ಒಂದು ಸ್ವಲ್ಪ ಇಂಟರ್ನ್ಶಿಪ್ ರಿಪೋರ್ಟ್ ಇತ್ತಲ್ಲ, ಅದನ್ನೆಲ್ಲ ಮಾಡಿ ಮುಗಿಸಿ ತಿರ್ಗಾ ಕೊಟ್ಟೆ. ಏನೋ ಮಿಸ್ಟೇಕ್ ಇದೆ ಅಂತಂದರು. ಬೇಜಾರಲ್ಲಿ ಊಟ ಕೂಡ ಮಾಡಿರಲಿಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಎಗ್ ಪಫ್ಸ್ ತಿಂದ್ಕೊಂಡು ಹೇಗೋ ಇನ್ನು ನಾಳೆ ಬರೋಣ ಅಂತ ಅಂದ್ಕೊಂಡೆ. ನಾಳೆ ಬೇರೆ ರಜೆ ಇದೆ, ಏನು ಮಾಡೋದು ನೋಡಬೇಕು. ಹಾಗೆ ಬಸ್ ಹತ್ಕೊಂಡು ಮನೆಗೆ ವಾಪಸ್ ಬಂದರೆ ಮನೇಲಿ ಒಂದು ಸ್ವಲ್ಪ ಚಿಪ್ಸ್ ಇತ್ತು. ಸುಮಾರು ದಿನ ಆಗಿಬಿಟ್ಟಿತ್ತು ತಂದಿಟ್ಟು, ಇನ್ನು ತಿಂದಿರ ಹಾಗೆ ಇರುತ್ತೆ ಅಂತಂದ್ಬಿಟ್ಟು ತಿಂದ್ಬಿಟ್ಟು ನಿನ್ನೆ ಬಟ್ಟೆ ಒಗ್ದಿದ್ನಲ್ಲ, ಬಟ್ಟೆ ಎತ್ಕೊಂಬರೋಣ ಅಂತ ಅಂದ್ಬಿಟ್ಟು ಮೇಲೆ ಹೋಗಿ ಹಾಗೆ ಬುಟ್ಟಿಯಲ್ಲಿ ಎಲ್ಲ ಮಡಚಿ ಎತ್ತಿಟ್ಕೊಂಡು ಕೆಳಗಡೆ ಮನೆಗೆ ವಾಪಸ್ ಬಂದೆ. ಸೊ ಪಪಾಯ ಇತ್ತು ಫ್ರೂಟು, ಸೊ ಅದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ತಿಂದೆ. ಅದಾದಮೇಲೆ ಅಡುಗೆ ಕಡೆ ಹೋಗಿ ಅಡುಗೆ ಕೂಡ ಮಾಡಿ ತಿಂದು ನೈಟ್ ಡೆಸರ್ಟ್ಗೆ ಒಂದು ಸ್ವಲ್ಪ ಮಾವಿನಕಾಯಿ ತಿಂದು ನಮ್ಮ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ.